ನಾನು ಯಾವತ್ತು ಕೇಳ್ತಿದ್ದೆ, ಯಾಕೆ 1 ರೂಪಾಯಿ ಮನೆಗೆ ತರದು ಎಲ್ಲ ಆಸೆ ನನಗೆ ಅಂತ, ಯಾವತ್ತು ಹಣ ಬೇಡ, ನಾನು ಕೂತಲ್ಲಿ ಆದ್ರೆ ಎಲ್ಲ ನನ್ನೊಟ್ಟಿಗೆ ಇರ್ತಾರೆ ಅಂತೇಳಿ ಯಾವತ್ತು ಹೇಳ್ತಿದ್ರು. ಆದ್ರೆ ಇವತ್ತಿನ ಪರಿಸ್ಥಿತಿ ಅಲ್ಲಿಗೆ ಬಂತು. ಅತ್ತೆ ಮಲಗಿದಲ್ಲಿದ್ದಾರೆ, ಮಾವನು ಇದು ಹಾರ್ಟ್ ಪೇಷಂಟ್. ಅಂಥದ್ರಲ್ಲಿ ಇವತ್ತಿನ ಪರಿಸ್ಥಿತಿ ಈ ಪರಿಸ್ಥಿತಿಗೆ ಬಂದಿದೆ ನನಗೆ. ತನ್ನ ಮನೆಗೋಸ್ಕರ ಏನು ಮಾಡಿದ್ದಾರೆ ಅಂತ ಕೇಳಿದ್ರೆ ಎಲ್ಲವೂ ಝೀರೋ. ಸಮಾಜಕ್ಕಾಗಿ ಒಂದಷ್ಟು ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಂತಹ ಆ ಕೋಕಿಲಾನಂದ ಇವತ್ತು ಈ ರೀತಿ ಮಲಗಿದ್ದಾರೆ ಅಂತ ಹೇಳುವಾಗ ಆ ಕಬಡ್ಡಿಯ ಪ್ರೇಮಿಗಳು, ಕಬಡ್ಡಿಯ ಆಟಗಾರರು, ದಯವಿಟ್ಟು ನಾನು ಯಾರದೇ ವಿಡಿಯೋವನ್ನು ಸುಮ್ಮನೆ ಮಾಡಿ ಹಾಕೋದಿಲ್ಲ. ನಿಮ್ಮ ಕಾಲನ್ನು ಇಲ್ಲಿಂದಲೇ ನಾನು ಮುಗಿತಾ ಇದ್ದೇನೆ. ಈ ತಾಯಿಯ ಕಣ್ಣೀರನ್ನು ಉಳಿಸಿಕೊಡುವಂಥ ಕೆಲಸವನ್ನು ನಾವು ಮಾಡಬೇಕು ನಾನು ಕೇಳಿಕೊಳ್ತಾ ಇದ್ದೇನೆ. ಸುಮಾರು 4 ರಿಂದ 5 ಲಕ್ಷ ರೂಪಾಯಿಗಳು ಬೇಕು. ಈ ವಿಡಿಯೋ ಬಂದಿರುವ 24 ಗಂಟೆಯ ಒಳಭಾಗದಲ್ಲಿ ದಯವಿಟ್ಟು ನನ್ನ ಅಣ್ಣನ ಸ್ಥಾನದಲ್ಲಿ ನಿಂತಿರುವಂಥ ವ್ಯಕ್ತಿಯವರು ನನ್ನ ಅಕ್ಕನ ಸ್ಥಾನದಲ್ಲಿರುವಂಥ ಇವರ ಕಣ್ಣೀರನ್ನು ಒರೆಸಿಕೊಡಬೇಕು ಅಂತ ನಾನು ರಿಕ್ವೆಸ್ಟ್ ಅನ್ನು ಮಾಡ್ತೇನೆ. ಎಲ್ರಿಗೂ ನಮಸ್ಕಾರ. ನಾನು ಅರ್ಜೆಂಟ್ ಆಗಿ ಮಂಗಳೂರಿನ ಫಸ್ಟ್ ನ್ಯೂರ್ ಆಸ್ಪತ್ರೆಗೆ ಬಂದಿದ್ದೇನೆ. ನಮಗೆಲ್ಲರಿಗೂ ಕೂಡ ಗೊತ್ತಿರುವಂತೆ ಕಬಡ್ಡಿಯಲ್ಲಿ ಒಂದು ದೊಡ್ಡ ಹೆಸರನ್ನ ಮಾಡಿರುವಂತ ಒಬ್ಬ ನಮ್ಮ ಆತ್ಮೀಯರು ಕಡಬದ ಕೋಕಿಲಾನಂದ ಇವರು ಸ್ಟ್ರೋಕ್ ಆಗಿ, ಅಂದ್ರೆ ಬ್ರೈನ್ ಸ್ಟ್ರೋಕ್ ಆಗಿ ಬದುಕುಳಿಯುವ ಸಾಧ್ಯತೆಗಳು ತೀರಾ ಕಡಿಮೆ. ಆಪರೇಷನ್ ಇಮಿಡಿಯೇಟ್ ಆಗಿ ಮಾಡಿದ್ರೆ ಬದುಕುಳಿತಾರೆ ಅಂತ ಹೇಳುವಂತ ಮಾಹಿತಿಗಳು ಬಂತು. ಅದಕ್ಕೆ ಬೇಕಾಗಿ ರಾತ್ರಿಯ ಸಂದರ್ಭಕ್ಕೆ ಇಲ್ಲಿ ಬಂದಿದ್ದೇನೆ. ಅವರ ಮಿಸ್ಸಸ್ ಕೂಡ ಕಾಲ್ ಮಾಡಿ ಸಾಕಷ್ಟು ಅಳ್ತಾ ಇದ್ರು. 1 ರೂಪಾಯಿ ಹಣ ಇಲ್ಲ ಅವರ ಜೊತೆಗೆ. ನಾನು ಕೋಕಿಲಾನಂದ ಅವರ ಬಗ್ಗೆ ತಿಳ್ಕೊಂಡ್ರೆ ಕಬಡ್ಡಿ ಮಾತ್ರ ಅಲ್ಲದೆ ತನ್ನ ಊರಿನಲ್ಲಿ ಏನೋ ಒಂದು ಪ್ರಾಬ್ಲಮ್ಸ್ ಗಳೆಲ್ಲ ಆದಾಗ ಆ ಊರಿಗೆ ಬೇಕಾಗಿ ಸಾಕಷ್ಟು ತನ್ನನ್ನು ತಾನು ತೊಡಗಿಸಿಕೊಂಡಿರುವಂತ ಹುಡುಗ. ಮತ್ತೆ ನನ್ನ ಆತ್ಮೀಯ ಕೂಡ ಊರಿನಲ್ಲಿ ಒಂದಷ್ಟು ಜನ ಹುಡುಗರ ಜೊತೆಗೆ ಸೇರಿ ಕಬಡ್ಡಿಯ ಟೂರ್ನಮೆಂಟ್ ಗಳನ್ನ ಕೂಡ ಮಾಡಿದ್ದಾರೆ. ಕೋಕಿಲಾನಂದ ಅಂತ ಹೇಳಿದ್ರೆ ಕಬಡ್ಡಿಯಲ್ಲಿ ಎಲ್ಲರಿಗೂ ಗೊತ್ತಿರುವಂತ ಹೆಸರೇ. ಆದ್ರೆ ಇವತ್ತು ಈ ಸಿಚುವೇಶನ್ ಅಲ್ಲಿ ಇದ್ದಾರೆ ಅಂತ ಹೇಳುವಾಗ ದಯವಿಟ್ಟು ಅವರ ಒಂದು ಮಕ್ಕಳಿಗಾಗಿ, ಅವರ ಹೆಂಡತಿಗಾಗಿ, ಮತ್ತೆ ಅವರ ಜೀವನಕ್ಕಾಗಿ ದಯವಿಟ್ಟು ನೀವು ಅವರಿಗೆ ಸಹಾಯವನ್ನ ಮಾಡಬೇಕು ಅಂತ ಹೇಳುವ ಕಾರಣಕ್ಕೆ ಈ ವಿಡಿಯೋವನ್ನ ಮಾಡ್ತಾ ಇದ್ದೇನೆ. ದಯವಿಟ್ಟು ಕಬಡ್ಡಿ ಪ್ರೇಮಿಗಳೇ, ಕಬಡ್ಡಿಯ ಆಟಗಾರರೇ, ಅವ್ರ ಜೊತೆ ಆಡಿರ್ತಕ್ಕಂಥ ಕಬಡ್ಡಿಯ ಸಹಪಾಠಿಗಳೇ, ನೀವೆಲ್ಲ ಅಂದ್ರೆ ಸಹ ಕ್ರೀಡಾಪಟುಗಳೇ, ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಅವರಿಗೆ ಸಹಾಯವನ್ನ ಕೊಡಿ ಅಂತ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಅವ್ರ ಜೊತೆಗೆ ಹೋಗಿ ಒಂದು ವಿಷಯವನ್ನ ಕೇಳಿ ಬರ್ತೇನೆ. ದಯವಿಟ್ಟು ನೀವು ಹೆಲ್ಪ್ ಮಾಡ್ತೀರಾ ಅಂತ ಹೇಳುವಂತ ನಿರೀಕ್ಷೆಯಲ್ಲಿ. ಕೋಕಿಲಾನಂದ ಅವರ ಬಗ್ಗೆ ಎಷ್ಟು ಒಳ್ಳೆಯ ಒಪಿನಿಯನ್, ಎಷ್ಟು ಬೇಡ ಒಪಿನಿಯನ್ಗಳು ಸಮಾಜದಲ್ಲಿ ಇದೆ ನನಗೆ ಗೊತ್ತಿಲ್ಲ. ಆದ್ರೆ ಒಬ್ಬ ವ್ಯಕ್ತಿ ಕಷ್ಟ ಅಂತ ಹೇಳಿ ಬಂದಾಗ ದಯವಿಟ್ಟು ಅವನು ಮಾಡಿರುವಂತಹ ಏನೇ ನೋವಿನ ವಿಚಾರಗಳಿದ್ರು ಪಕ್ಕಕ್ಕಿಟ್ಟು ಆ ವ್ಯಕ್ತಿಯ ಜೀವದ ಉಳಿಕೆಗಾಗಿ ನಾವೆಲ್ಲ 1 ರೂಪಾಯಿಯಿಂದ ಹಿಡಿದು ನಮ್ಮಿಂದ ಆಗುವಂತಹ ಸಹಕಾರವನ್ನ ಮಾಡೋಣ ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಪ್ಲೀಸ್ ರಿಕ್ವೆಸ್ಟ್ ಇದು ಮತ್ತೊಮ್ಮೆ. ನಾನು ಸುಮ್ಮನೆ ಬಂದು ಯಾವುದೇ ವಿಡಿಯೋವನ್ನ ಮಾಡೋದಿಲ್ಲ ಅಂತ ಅನಿವಾರ್ಯತೆ ಇದ್ರೆ ಮಾತ್ರ ಬಂದು ಮಾಡ್ತೇನೆ. ಈ ಬಾರಿ ಕೂಡ ನನ್ನ ಕೈ ಹಿಡಿತೀರಾ, ಅವರನ್ನ ಬದುಕಿ ಉಳಿಸಿಕೊಡ್ತೀರಾ ಅಂತ ನಾನು ಭಾವಿಸ್ಕೊಳ್ತಾ ಇದ್ದೇನೆ. ದಯವಿಟ್ಟು ನಾನು ಕೇಳಿದಾಗ ಯಾವತ್ತು ಕೈ ಬಿಟ್ಟಿಲ್ಲ. ಇದು ಮತ್ತೊಂದು ಬಾರಿ ನಿಮ್ ಜೊತೆ ಮಾಡುವಂತ ರಿಕ್ವೆಸ್ಟ್. ನಾನು ಪ್ಲೀಸ್ 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 ಕೋಕಿಲಾನಂದ ಅವರಿಗೆ ಬೇಕಾಗಿ ನಿಮ್ಮಿಂದ ಆಗುವಂತ ಸಹಕಾರವನ್ನ ಕೊಡಿ ಅಂತ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಬನ್ನಿ, ಅವರ ಮಿಸ್ಸಸ್ ಜೊತೆ ನಾನು ಕೇಳ್ತೇನೆ. ಯಾರು ಕೂಡ ಮೀಡಿಯಾದ ಮುಂದೆ ಬಂದು ಮಾತಾಡುವಾಗ ಅವರ ಕಷ್ಟ ಅಷ್ಟಿದೆ ಅಂತ ಅರ್ಥ. ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳುವಾಗ ಪ್ಲೀಸ್ ನಮ್ಮಿಂದಾಗುವ ಸಹಕಾರ ಮಾಡೋಣ. ಅವರ ಒಂದು ಜೀವದ ಉಳಿಕೆ ಖಂಡಿತವಾಗ್ಲೂ ದೇವರು ನಮಗೆಲ್ಲರಿಗೂ ಆಯುಷ ಆರೋಗ್ಯ ಭಾಗ್ಯವನ್ನ ಕೊಡ್ತಾರೆ ಅಂತ ನಂಬಿದ್ದೇನೆ. ಬನ್ನಿ. ಮತ್ತೆ ಫ್ಯಾಮಿಲಿ ಓಕೆ. ಮಿಸ್ಸಸ್ ಸರ್ ಬಂಧುಗಳು, ಇವರು ನನ್ನ ಆತ್ಮೀಯರು, ನಮ್ಮೆಲ್ಲ ಕಬಡ್ಡಿಯ ಆತ್ಮೀಯರಾಗಿರುವಂಥ ಕೋಕಿಲಾನಂದಿಯವರ ಪತ್ನಿ. ಅವರ ಹೆಸರು ಚೈತ್ರ ಅಂತ. ಸೊ ಅವರ ಮನೆಯ ಪರಿಸ್ಥಿತಿಯ ಬಗ್ಗೆ ನಾನು ಕೇಳ್ತಾ ಹೋದರೆ ಕೋಕಿಲಾನಂದ ಅವರಿಗೆ ಮಾತ್ರ ಇವತ್ತು ಸ್ಟ್ರೋಕ್ ಆಗಿ ಇಲ್ಲಿ ಅಡ್ಮಿಟ್ ಆಗಿರೋದಲ್ಲ. ಆ ಕಡೆಯಲ್ಲಿ ನೋಡಿದರೆ ಅವರ ತಂದೆ ತಾಯಿ ಇಬ್ಬರು ಕೂಡ ಅನಾರೋಗ್ಯದಿಂದ ಹಾಸಿಗೆಯನ್ನು ಹಿಡ್ಕೊಂಡಿದ್ದಾರೆ. ಈ ಒಬ್ಳು ತಾಯಿ ಮಾತ್ರ ಇವತ್ತು ತನ್ನ ಮಗುವನ್ನ ಹಿಡ್ಕೊಂಡು, ಗಂಡ ಕೂಡ ಮನೆಗೆ ಆಸರೆ ಆಗಿರ್ಬೇಕಾಗಿರೋ ಸಂದರ್ಭದಲ್ಲಿ ಈ ರೀತಿ ಸ್ಟ್ರೋಕ್ ಆಗಿ ಹಾಸ್ಪಿಟಲ್ ಅಲ್ಲಿ ಮಲಗಿದ್ದಾರೆ. ಅವರು ಬದುಕಿ ಉಳಿಬೇಕಿದ್ರೆ ಇವರ ಕೈಯಲ್ಲಿ ನಯಾ ಪೈಸೆ 1 ರೂಪಾಯಿ ಕೂಡ ಇಲ್ಲದ ಸಂದರ್ಭದಲ್ಲಿ ಬಂದು ಹಾಸ್ಪಿಟಲ್ ಮಲಗಿದ್ದಾರೆ. ತನ್ನ ಗಂಡನನ್ನ ಉಳಿಸಿಕೊಡಿ ಅಂತ ಹೇಳುವಂತ ಒಂದೇ ಒಂದು ರಿಕ್ವೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಆ ಊರಿನಲ್ಲಿ ನಾನು ಕೊಂಬಾರಿನಲ್ಲಿ ನೋಡಿದ್ರೆ ಅಲ್ಲಿ ಕಬಡ್ಡಿಯ ಸಂಘಟನೆಯನ್ನ ಮಾಡ್ತಿದ್ದಂತ ವ್ಯಕ್ತಿ, ಕಬಡ್ಡಿಯ ಮೂಲಕ ಆಟ ಆಡಿ ಅದೆಷ್ಟೋ ಜನರ ಮನಸ್ಸನ್ನ ಗೆದ್ದಿರುವಂತ ವ್ಯಕ್ತಿ. ಒಂದು ಸಂದರ್ಭದಲ್ಲಿ ಆ ಕಡಬದಲ್ಲಿ ಆಗಿರುವಂತ ಒಂದು ಸಮಸ್ಯೆ ನಾನು ನೋಡಿದ್ದೆ. ಆನೆ ದಾಳಿಯಿಂದಾಗಿ 2 ಜನರನ್ನ ಆ ಆನೆ ಕಾಡಾನೆ ಕೊಂದಿತ್ತು. ಆ ಊರಿಗೆ ತೊಂದರೆ ಆಗಬಾರದು, ಊರಿನವರ ಸಪೋರ್ಟ್ ಆಗಿ ನಿಂತು ಆ ಜೈಲಿಗೆ ಕೂಡ ಹೋಗಿ ಬಂದಿರುವಂತಹ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಕೋಕಿಲಾನಂದ. ತನ್ನ ಮನೆಗೋಸ್ಕರ ಏನು ಮಾಡಿದ್ದಾರೆ ಅಂತ ಕೇಳಿದ್ರೆ ಎಲ್ಲವೂ ಝೀರೋ. ಸಮಾಜಕ್ಕಾಗಿ ಒಂದಷ್ಟು ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಂತಹ ಆ ಕೋಕಿಲಾನಂದ ಇವತ್ತು
ಈ ರೀತಿ ಮಲಗಿದ್ದಾರೆ ಅಂತ ಹೇಳುವಾಗ ಆ ಕಬಡ್ಡಿಯ ಪ್ರೇಮಿಗಳು, ಕಬಡ್ಡಿಯ ಆಟಗಾರರು, ದಯವಿಟ್ಟು ನಾನು ಯಾರದೇ ವಿಡಿಯೋವನ್ನು ಸುಮ್ಮನೆ ಮಾಡಿ ಹಾಕೋದಿಲ್ಲ. ನಿಮ್ಮ ಕಾಲನ್ನು ಇಲ್ಲಿಂದಲೇ ನಾನು ಮುಗಿತಾ ಇದ್ದೇನೆ. ಈ ತಾಯಿಯ ಕಣ್ಣೀರನ್ನು ಉಳಿಸಿಕೊಡುವಂಥ ಕೆಲಸವನ್ನು ನಾವು ಮಾಡಬೇಕು ನಾನು ಕೇಳಿಕೊಳ್ತಾ ಇದ್ದೇನೆ. ಸುಮಾರು 4 ರಿಂದ 5 ಲಕ್ಷ ರೂಪಾಯಿಗಳು ಬೇಕು. ಈ ವಿಡಿಯೋ ಬಂದಿರುವ 24 ಗಂಟೆಯ ಒಳಭಾಗದಲ್ಲಿ ದಯವಿಟ್ಟು ನನ್ನ ಅಣ್ಣನ ಸ್ಥಾನದಲ್ಲಿ ನಿಂತಿರುವಂಥ ವ್ಯಕ್ತಿಯವರು ನನ್ನ ಅಕ್ಕನ ಸ್ಥಾನದಲ್ಲಿರುವಂಥ ಇವರ ಕಣ್ಣೀರನ್ನು ಒರೆಸಿಕೊಡಬೇಕು ಅಂತ ನಾನು ರಿಕ್ವೆಸ್ಟನ್ನು ಮಾಡ್ತೇನೆ. ಒಂದಲ್ಲ ಒಂದು ರೀತಿಯಲ್ಲಿ ಇವರಿಗೊಂದು ಹೆಣ್ಣು ಮಗಳಿದ್ದಾಳೆ. ದಯವಿಟ್ಟು ಆ ತಂದೆ ಉಳಿದು ಇವರ ಒಂದು ಜೀವನವನ್ನ ಮುಂದೆ ಚೆನ್ನಾಗಿ ನಡೆಸುವಂತೆ ಮಾಡಿಕೊಡ್ಬೇಕು ನಾನು ಕೇಳ್ತೇನೆ. ಅವರ ಕಣ್ಣೀರನ್ನ ಹಾಕಬಾರ್ದು ಅಂತಲೇ ನಾನು ಬಂದು ಇಲ್ಲಿ ವಿಡಿಯೋನ ಮಾಡ್ತಿದ್ದೆ. ಆದ್ರೆ ಆ ಎಮೋಷನ್ಸ್ನ ಕಟ್ಟೆ ಹೊಡೆದಾಗ ಏನು ಮಾಡೋದಕ್ಕಾಗೋದಿಲ್ಲ. ಪ್ಲೀಸ್, ಅವತ್ತು ಕೋಕಿಲನಂದ ಕೋರ್ಟಿಗೆ ಬಂದಾಗ ಚಪ್ಪಾಳೆ ಹೊಡಿತಾ ಇದ್ರಿ, ಮತ್ತೆ ಇವತ್ತು ಅವರನ್ನು ಉಳಿಸಿಕೊಡೋದಕ್ಕೆ ನಮ್ಮ ಜೊತೆಗೆ ನಿಲ್ಬೇಕು ಅಂತ ನಾನು ರಿಕ್ವೆಸ್ಟನ್ನು ಮಾಡ್ತೇನೆ. ಸೊ ಅವರು ಒಂದು ರಿಕ್ವೆಸ್ಟನ್ನು ಮಾಡಿ, ಅಮ್ಮ ನೀವು ನಿನ್ನ ಜೊತೆ ಯಾರು ಗೊತ್ತಾ, ಇಡೀ ಜಗತ್ತೇ ಇಲ್ಲ ಅಂದ್ರೂ ಕೂಡ ನಾನಿದ್ದೇನೆ, ನನ್ನ ಜೊತೆ ಅವರೆಲ್ಲ ಇದ್ದಾರೆ. ನೀವು ಏನು ಭಯ ಪಡಬೇಡಿ. ವಿದಿನ್ 24 ಅವರ್ ಒಳಗೆ ನಿಮ್ಮ ಗಂಡನಿಗೆ ಬೇಕಾಗಿರುವಂಥ ಅಮೌಂಟನ್ನು ನಾನು ಮಾಡಿರೋ ವಿಡಿಯೋದ ಎಲ್ಲ ನನ್ನ ದೇವರಂಥ ಮನುಷ್ಯರು ಕಳಿಸ್ಕೊಡ್ತಾರೆ ಅಂತ ಹೇಳಿ ನಂಬಿಕೆ ಇದೆ. ನೀವು ಒಂದು ರಿಕ್ವೆಸ್ಟ್ ಮಾಡಿ, ಯಾರು ಕೂಡ ಸುಮ್ಮನೆ ಮೀಡಿಯಾದ ಮುಂದೆ ಬರೋದಿಲ್ಲ. ನಾನು ಕೂಡ ಈಗ ಅಷ್ಟು ದೂರದಿಂದ ಬಂದೆ ಅಂತ ಹೇಳಿದ್ರೆ ಅವರ ಒಂದು ನೆರವಿಗೆ ನಿಲ್ಬೇಕು ಅಂತ ಹೇಳೋ ಕಾರಣಕ್ಕೆ ಒಂದು ಮಾತು ಹೇಳಿ, ನಿಮಗೆ ಹೆಲ್ಪ್ ಮಾಡ್ತಾರೆ ಎಲ್ಲರೂ ಕೂಡ. ನನ್ನ ಹಸ್ಬೆಂಡ್ ಕಬಡ್ಡಿಯಲ್ಲಿ ಎಲ್ಲ ಕಡೆ ಹೋಗಿ ರಾಷ್ಟ್ರಮಟ್ಟ, ಅಂತಾರಾಷ್ಟ್ರ ಮಟ್ಟ, ಖೋ-ಖೋ, ಕಬಡ್ಡಿ ಎಲ್ಲದರಲ್ಲೂ ಹೋಗಿ ವಿನ್ ಆಗಿದ್ರು. ಆದರೆ ಮನೆಗೆ ಅಂತ ಯಾವತ್ತೂ 1 ರೂಪಾಯಿ ಮಾಡಿರಲಿಲ್ಲ. 1 ರೂಪಾಯಿ ಇದ್ದರೂ ಮತ್ತೊಬ್ಬರಿಗೇನೆ ಕೊಟ್ಟು ಬರ್ತಿದ್ರು. ಅಂಥದ್ರಲ್ಲಿ ಇವತ್ತಿನ ಪರಿಸ್ಥಿತಿ ಈ ಪರಿಸ್ಥಿತಿಗೆ ಬಂದಿದೆ ನನಗೆ. ನಾನು ಯಾವತ್ತು ಕೇಳ್ತಿದ್ದೆ, ಯಾಕೆ 1 ರೂಪಾಯಿ ಮನೆಗೆ ತರದು ಎಲ್ಲ ಆಚೆ, ನನಗೆ ಅಂತ ಯಾವತ್ತು ಹಣ ಬೇಡ, ನಾನು ಕೂತಲ್ಲಿ ಆದರೆ ಎಲ್ಲ ನನ್ನೊಟ್ಟಿಗೆ ಇರ್ತಾರೆ ಅಂತೇಳಿ ಯಾವತ್ತೂ ಹೇಳ್ತಿದ್ರು. ಆದರೆ ಇವತ್ತಿನ ಪರಿಸ್ಥಿತಿ ಅಲ್ಲಿಗೆ ಬಂತು. ಅತ್ತೆ ಮಲಗಿದಲ್ಲಿದ್ದಾರೆ, ಮಾವನು ಇದು ಹಾರ್ಟ್ ಪೇಷಂಟ್, ಮತ್ತು ನನ್ನ ಒಂದು ಮಗಳು ನನಗೆ ನಾನು ಪಂಚಾಯತಿಯಲ್ಲಿ ಗಾಡಿಯಲ್ಲಿ ಹೋಗ್ತಾ ಇದ್ದೆ. ಅದು ವಾರದಲ್ಲಿ 3 ದಿನ ಕೆಲಸ ಇರುವುದು. ಹಾಗೆ ಅದನ್ನು ಸಹ ಬಿಟ್ಟು ಬಂದೆ. ಇಲ್ಲಿಗ ಹಸ್ಬೆಂಡ್ ಹುಷಾರಾಗಬೇಕು ಅಂತ ಇವತ್ತು ಆ ಪರಿಸ್ಥಿತಿಯಲ್ಲಿ ಇದಾರಲ್ಲ. ವೆಯ್ಟ್, ಅವ್ರು ಹೇಳಿರೋ ಒಂದು ಮಾತು, ನಾನು ಕಬಡ್ಡಿ ಆಡಿದೆ, ನಾನು 4 ಜನಕ್ಕೋಸ್ಕರ ಇದ್ದೆ, ನನ್ನ ಮನೆಗೆ 1 ರೂಪಾಯಿ ತರಲಿಲ್ಲ. ಇವರು ಕೇಳಿದ್ರಂತೆ ಕೋಕಿಲ ಜೊತೆಗೆ, ಯಾಕೆ 1 ರೂಪಾಯಿ ಕೂಡ ಮನೆಗೆ ತರ್ತಿಲ್ಲ, ಒಂದು ಸ್ವಲ್ಪ ಆದ್ರೂ ಯಾಕೆ ಉಳಿಸ್ತಿಲ್ಲ ಅಂತ. ನನಗೆಲ್ಲಾದರೂ ತೊಂದರೆ ಆದರೆ ನಾನು ಪ್ರೀತಿ ಮಾಡುವ, ನಾನು ನಂಬಿರೋ ನನ್ನ ಕಬಡ್ಡಿಯ ಅಭಿಮಾನಿಗಳು, ನನ್ನ ಕಬಡ್ಡಿಯ ಸಹೋದರರು ಕೈ ಬಿಡ್ಲಿಕ್ಕಿಲ್ಲ ಅಂತ ಹೇಳುವಂಥ ಒಂದು ಮಾತು ಹೇಳಿದ್ದಾರೆ. ದಯವಿಟ್ಟು ಕೈ ಬಿಡಬೇಡಿ, ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಪ್ರತಿ ಕ್ಷಣನೂ ಇದೇ ಹೇಳ್ತಿದ್ದ, ನನ್ನ ಕಬಡ್ಡಿಯವರೇ ಉಳಿಸ್ತಾರೆ ನನ್ನನ್ನು, ನೀನು ಯಾವುದಕ್ಕೆ ಚಿಂತೆ ಮಾಡಬೇಡ, ನಾನಿಲ್ಲದಿದ್ರು ನಿನ್ನನ್ನು ಎಲ್ಲಿಂದ ಎಲ್ಲಿಗೂ ಕರ್ಕೊಂಡೋಗಿ ಬಿಡ್ತಾರೆ, ನೀನು ಅದು ಟೆನ್ಷನ್ನೇ ಮಾಡಬೇಡ ಅಂತ ಹೇಳ್ತಿದ್ರು. ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ನೀವು ವರಿ ಮಾಡಬೇಡಿ, ನೀವು ಧೈರ್ಯವಾಗಿರಿ. ನಾನು ಹೇಳ್ದೆ ಅಲ್ಲ, ನೀವು ಧೈರ್ಯವಾಗಿರಿ. ನಾ ಬಂದಿರೋದೇ ನಾವು ನೋಡಿ, ಯಾವುದೇ ಪ್ರಾಬ್ಲಮ್ ಆದರೆ ನನಗೆ ಕಾಲ್ ಬರ್ತದೆ, ಆದರೆ ನಾನು ಆ ದೇವರನ್ನು ನಂಬ್ತೇನೆ, ನಾನು ಜನಗಳನ್ನ ನಂಬ್ತೇನೆ. ಆ ರಿಕ್ವೆಸ್ಟ್ ರೀಚ್ ಆಗ್ತದೆ. ನಿಮ್ಮ ಹಸ್ಬೆಂಡ್ ಮತ್ತೆ ಉಳಿದು ಆರೋಗ್ಯವಾಗಿ ಬರ್ತಾರೆ. ನಾನು ಪ್ರಾಮಿಸ್ ಮಾಡಿ ಹೋಗ್ತಿದ್ದೇನೆ. ನಿಮಗೆ ಬೇಕಾಗಿರುವಂಥ ಅಮೌಂಟನ್ನು ಕಳಿಸುವಂಥ ಪ್ರಯತ್ನ ನಾನು ಮಾಡ್ತೇನೆ. ನೀವು ಧೈರ್ಯವಾಗಿರಿ, ಅಷ್ಟೇ ನಾನು ನಿಮಗೆ ಹೇಳೋದು. ನೀವು ಧೈರ್ಯ ಆಗಿರಿ. ಇವರೆಲ್ಲ ಸ್ನೇಹಿತರೆಲ್ಲ ಇದ್ದಾರೆ. ಅವರೆಲ್ಲರ ಮುಂದೆ ನಾವು ಕೂಡ ಒಂದು ರಿಕ್ವೆಸ್ಟ್ ಮಾಡೋದು, ಪ್ಲೀಸ್ ಹಾಕಿರುವ ಸ್ಕ್ಯಾನರಿಗೆ ಸಹಾಯವನ್ನು ಮಾಡಿ. ಇವಾಗ ಆ ಸ್ಕ್ಯಾನರಲ್ಲಿ ಸಹಾಯ ಮಾಡುವಾಗ ಎಷ್ಟು ಅಮೌಂಟ್ ಇದೆ ಅಂತ ಕೂಡ ನಾನು ಹಾಕ್ತೇನೆ. ಅಲ್ಲಿಂದ ಕಂಟಿನ್ಯೂ ಆಗ್ತದೆ. ಬಂದಿರುವಂಥ ಪ್ರತಿ ಅಮೌಂಟ್ ಇವರಿಗೆ ಕೊಡ್ತೇನೆ. ಕೋಕಿಲಾನಂದ ಅವರಿಗೆ ನೀವು ಹಣ ಮಾತ್ರ ಹಾಕೋದಲ್ಲ, ಅವರು ಗುಣಾಗಿ ಬರಲಿ ಅಂತ ನಾವು ನಂಬುವಂಥ ದೇವರ ಜೊತೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಸೊ ಮತ್ತೆ ಗುಣಮುಖದೊಂದಿಗೆ ನಮ್ಮ ಕೋಕಿಲಾನಂದ ಅವರು ಬರಬೇಕು. ಸೊ ಮತ್ತೆ ಸಿಗ್ತೇನೆ ಇವರ ಮುಖದಲ್ಲಿ ನಗುವಿನ ಜೊತೆಗೆ. ಇಷ್ಟರವರೆಗೆ ಎಲ್ಲೇ ಹೋಗಿದ್ರು ಕೂಡ ನಾನು ಮತ್ತೆ ನಗುವಿನೊಂದಿಗೆ ಅವರನ್ನು ಭೇಟಿಯಾಗಿದ್ದೇನೆ. ಅಗೈನ್ ಇವರನ್ನು ಅವರ ಖುಷಿಯೊಂದಿಗೆ ನಾನು ಭೇಟಿ ಆಗ್ತೇನೆ. ಮತ್ತೆ ಸಿಗ್ತೇನೆ.